ಥಿಂಕ್ ಇಟ್ಸ್ ಅ ಇಂಟರ್ನಲ್ ಮ್ಯಾಟರ್ ಆಫ್ ದ ಕಾಂಗ್ರೆಸ್ ಪಾರ್ಟಿ ಒಂದು. ಆಮೇಲೆ ಅದಕ್ಕಂತಲೇ ಅವ್ರಿಗೆ ವರಿಷ್ಠರಿದ್ದಾರೆ, ಅವ್ರಿಗೆ ಕೂತು ಸಮಾಧಾನ ಮಾಡೋದು ಅಥವಾ ಇದ್ರ ಮುಂದುವರಿಸ್ಕೊಂಡು ಹೋಗೋದು ಅಂತಕ್ಕಂಥ ತೀರ್ಮಾನ ಅವ್ರು ಮಾಡಿದ್ದಾರೆ. ಓನ್ಲಿ ಥಿಂಗ್ ಈಸ್ ಇವರ ಕಿತ್ತಾಟದಲ್ಲಿ ಕರ್ನಾಟಕ ರಾಜ್ಯ ಅಧೋಗತಿಗೆ ಹೋಗಿದೆ ಮತ್ತು ಇನ್ನೂ ಹೋಗ್ತಾ ಇದೆ. ಅದು ನಮ್ಮ ರಾಜ್ಯದ ಜನತೆಗೆ ಅಸಮಾಧಾನ ಮತ್ತು ಅಸಮಾಧಾನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವರು ಅಪೇಕ್ಷೆ ಪಟ್ಟು ಈ ಸರ್ಕಾರವನ್ನು ತಂದಿದ್ರು, ಏನೋ ಒಂದು ಬದಲಾವಣೆಯನ್ನು ಮಾಡ್ತಾರೆ ಅಂತೇಳಿ. ಅದು ನಿರೀಕ್ಷೆ ಹುಸಿಯಾಗಿದೆ. ಹಾಗಾಗಿ ಅವ್ರಿಗೆ ಬೇಸರ ಇದೆ. ಒಂದು ಕಡೆಗೆ ಫೈನಾನ್ಷಿಯಲ್ ಕೊಲಾಪ್ಸ್ ಆಗಿದೆ, ಬಜೆಟ್ರಿ ಅಲೋಕೇಶನ್ಸು, ರೆವಿನ್ಯೂ ಕೊಲಾಪ್ಸ್ ಆಗಿದೆ. ಆಮೇಲೆ ಎಲ್ಲದನ್ನೂ ಹಣಕಾಸಿನ ದುರ್ಬಳಕೆ ಜಾಸ್ತಿ ಆಗಿದೆ, ಕಮಿಷನ್ಸ್ ಜಾಸ್ತಿ ಇದೆ. ಕಾಂಟ್ರಾಕ್ಟರ್ಸು ಮತ್ತು ಡೆವಲಪರ್ಸು ಕರ್ನಾಟಕಕ್ಕೆ ಕೆಲಸ ಮಾಡ್ತಕ್ಕಂಥವ್ರು ಮತ್ತು ಹೊರಗಡೆಯಿಂದ ಬಂದು ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ನಮ್ಮ ಕರ್ನಾಟಕ ರಾಜ್ಯ ಏನು ಅಗ್ರಮಾನ ಸ್ಥಾನದಲ್ಲಿತ್ತು ಅದು ಕೊಲಾಪ್ಸ್ ಆಗಿದೆ. ಹಾಗಾಗಿ ನಮಗೆ ಶಿವಮೊಗ್ಗ ಡಿಸ್ಟ್ರಿಕ್ಟ್, ನಮ್ಮಂಥ ಮಲೆನಾಡು ಜಾಗ ಇನ್ಫ್ರಾಸ್ಟ್ರಕ್ಚರ್ ಇವತ್ತು ಎಲ್ಲ ಕಡೆಯಿಂದನೂ ಯೂನಿಯನ್ ಗೌರ್ಮೆಂಟಿಂದ ಮತ್ತು ಸ್ಟೇಟ್ ಗೌರ್ಮೆಂಟಿಂದ ಎರಡೂ ಕಡೆಯಿಂದನೂ ಕೂಡ ಒಂದು ಹಂತದಲ್ಲಿ ಮಾಡ್ಕೊಂಡಿದ್ರು ಕೂಡ ದ ಪೇಸ್ ಆಫ್ ದ ಟೌನ್ಶಿಪ್ಪು ಮತ್ತು ಮಲೆನಾಡು ಇರ್ಬೋದು ಅಥವಾ ಕರಾವಳಿ ಇರ್ಬೋದು, ಈ ಬ್ರಿಡ್ಜಿಂಗ್ ಏನು ನಡೀತಾ ಇತ್ತು ಅದು ಈ ಪೊಲಿಟಿಕಲ್ ಸಿಚುವೇಶನ್ಸಲ್ಲಿ ಭಾಳಷ್ಟು ಕುಲ್ಗೆಡ್ತಾ ಇದೆ. ಹಾಗಾಗಿ ತತ್ಕ್ಷಣ ಅವರು ಸರ್ಕಾರವನ್ನು ನಡೆಸ್ತಾರೆ ಅಂದರೆ ಕರ್ನಾಟಕದ ಜನತೆಯ ಪರವಾಗಿ ಮತ್ತು ಕರ್ನಾಟಕ ರಾಜ್ಯದ ಹಿತಕ್ಕಾಗಿ ಅವರು ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಮಾಡಬೇಕಿತ್ತು. ಆದರೆ ಅದು ಸ್ವಾರ್ಥಕ್ಕೆ ಹೋಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಕುರ್ಚಿ ಕಚ್ಚಾಟ ಅಂತ ಹೇಳಿ ಏನು ಹೇಳ್ತಾ ಇರ್ತಾರೆ, ಅದು ಸಾಮಾನ್ಯವಾಗಿ ಎಲ್ಲ ಪಾರ್ಟಿಯಲ್ಲೂ ಇರ್ತವೆ, ಇರಲ್ಲ ಅಂತ ನಾನೇನು ಹೇಳೋದಿಲ್ಲ. ಆದರೆ ರಾಜ್ಯಕ್ಕೆ ಮತ್ತು ಜನತೆಗೆ ಸಂಕಷ್ಟ ತರೋದು ಅಷ್ಟು ಸೂಕ್ತ ಅಲ್ಲ ಅಂತ ನಾನು ಭಾವಿಸ್ತೀನಿ.